ಈ ಜ್ಯೋತಿ ತರ ಈ ಮಕ್ಕಳು ಬೆಳಗ್ತಾ ಇದ್ದಾರೆ, ಅಷ್ಟೊಂದು ಬುದ್ಧಿವಂತರಿದ್ದಾರೆ. ಜ್ಞಾನ ಜ್ಯೋತಿ ಅನ್ನೋದಕ್ಕೂ ಈ ಮಕ್ಕಳಿಗೂ ಕರೆಕ್ಟಾಗಿ ಕಾಂಪಿಟೇಷನ್ ಇಲ್ಲ, ಯಾವುದಿಲ್ಲ, ಈಕ್ವಲ್ ಆಗಿ ಕರೆಕ್ಟ್ ಆಗಿದೆ. ಇವತ್ತು ಈ ಶಾಲೆಯ ಎಲ್ಲ ಚೇರ್ಮನ್ ನಮ್ಮ ಚಂದ್ರಶೇಖರ್, ಮಂಜುಳಾ ಮೇಡಮ್ ಅವರು, ಹಾಗೆ ನಮ್ಮ ಹಿರಿಯರಾದಂಥ PS ರಮೇಶ್ ಅಣ್ಣವರು, ನಮ್ಮ ರಾಜೇಂದ್ರ ಗೌಡರು, ಹಾಗೆ ಎಲ್ಲ ಶಿಕ್ಷಕರು, ಶಿಕ್ಷಕಿಯರು, ಎಲ್ಲ ಮುಖ್ಯ ಉಪಾಧ್ಯಾಯರು, ಮುಖ್ಯವಾಗಿ ಪೋಷಕ ಬಂಧುಗಳು, ಎಲ್ಲ ಮಕ್ಕಳ ತಂದೆ ತಾಯಿಯಂದರು, ಅಣ್ಣ ತಮ್ಮಂದರು ಎಲ್ಲರೂ ಬಂದಿರ್ತೀವಿ. ಆದರೆ ಮಕ್ಕಳು ಶಾಲೆಯಲ್ಲಿ ಓದುವಾಗ ಅವರೆಲ್ಲ ಸ್ನೇಹಿತರಾಗ್ತಾರೆ, ಎಲ್ಲ ಒಂದಾಗಿ ಮಾತಾಡ್ಕೊಳ್ತಾರೆ. ಆದರೆ ಪೋಷಕರು ಒಂದಾಗೋದಕ್ಕೆ ಚಾನ್ಸಸ್ ಕಮ್ಮಿ, ಎಲ್ಲೆಲ್ಲೋ ಇರ್ತಾರೆ ಅವರು. ಆದರೆ ಈ ಥರ ಒಂದು ಕಲ್ಚರಲ್ ಪ್ರೋಗ್ರಾಮ್ ಶಾಲೆಯ ವಾರ್ಷಿಕೋತ್ಸವದಲ್ಲಿ ನೀವೆಲ್ಲರೂ ಇಲ್ಲಿ ಬಂದಾಗ ಎಲ್ಲರೂ ಒಬ್ಬರೊಬ್ಬರನ್ನ ನೋಡ್ಕೋಬಹುದು. ನಮ್ಮ ಮಗಳು ನಿಮ್ಮ ಮಗನ ಜೊತೆ ಡ್ಯಾನ್ಸ್ ಆಡಿದ್ರು, ನನ್ನ ಮಗ ನಿಮ್ಮ ಮಗನ ಜೊತೆ ಡ್ಯಾನ್ಸ್ ಆಡಿದ್ರು ಅಂತ ಒಂದು ಫ್ರೆಂಡ್ಶಿಪ್, ಬಾಂಧವ್ಯ ಅನ್ನೋದು ಮೇಲೆ ಬರುತ್ತೆ. ಆದರೆ ಮೊನ್ನೆ ಒಂದ್ಸಲಿ ನಾನು ಮಾತಾಡ್ಬೇಕಂದ್ರೆ ಹಿಂಗೆ ಎಲ್ಲೋ ನಮ್ಮ ಕೋಲಾರ ಜಿಲ್ಲೆಯ ಬಗ್ಗೆ, ಮುಳಬಾಗಿಲು ತಾಲೂಕು ಬಗ್ಗೆ ಮಾತಾಡ್ಬೇಕಂದ್ರೆ ಕೆಲವ್ರ ಹತ್ರ ನಾನು ಚಾಲೆಂಜ್ ಮಾಡಿದೆ. ಏನಂದ್ರೆ ನಮ್ಮ ಮುಳಬಾಗಿಲು ಕೋಲಾರ ಜಿಲ್ಲೆ ಅಂದ್ರೆ ಅಷ್ಟೇನು ಈಸಿ ಅಲ್ಲಪ್ಪ. ಇವತ್ತು ಕೋಲಾರ ಜಿಲ್ಲೆ ಅಂತಂದ್ರೆ ನಾವು ಇಡೀ ಭಾರತ ದೇಶಕ್ಕೆಲ್ಲ ಇಡೀ ನಮ್ಮ ಪ್ರಪಂಚಕ್ಕೆ ನಾವು ಗೋಲ್ಡ್ ಕೊಟ್ಟಿರುವಂತ ಒಂದು ಜಿಲ್ಲೆ. ಇವತ್ತು ಹಾಲು, ಸಿಲ್ಕು ಎಲ್ಲವನ್ನು ಕೊಟ್ಟಿರುವಂತ ಒಂದು ಜಿಲ್ಲೆ. ಈಗಲೂ ಕೊಡ್ತಾನೂ ಇದ್ದೀವಿ. ಆದ್ರೆ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯಲ್ಲಿ ಅತಿ ಬುದ್ಧಿವಂತರಿದ್ದಾರೆ. IAS ಆಫೀಸರ್ಸು, IPS ಆಫೀಸರ್ಸು, ಆಮೇಲೆ KS ಆಫೀಸರ್ಸು, ಒಳ್ಳೆ ರಾಜಕಾರಣಿಗಳ ಈ ರಾಜ್ಯಕ್ಕಲ್ಲ, ಈ ಜಿಲ್ಲೆಗೆಲ್ಲ, ಇಡೀ ನಮ್ಮ ಭಾರತ ದೇಶಕ್ಕೆ MV ಕೃಷ್ಣಪ್ಪ ಅಂತ ಅವರನ್ನ ಕೊಟ್ಟಿರುವಂತ ಒಂದು ತಾಲೂಕು, ಕೊಟ್ಟಿರುವಂತ ಒಂದು ಜಿಲ್ಲೆ. ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರುವಂತ KC ರೆಡ್ಡಿ ಕೊಟ್ಟಿರುವಂತ ಒಂದು ಜಿಲ್ಲೆ ಇದು. ಎಷ್ಟೋ ಜನ ನಮ್ಮ ರಾಜ್ಯದಲ್ಲಿ ಭಾರತ ರತ್ನ ತಗೊಂಡಿರೋರು ನಮ್ಮ ಕೋಲಾರ ಜಿಲ್ಲೆಯವರೇ ಇರ್ತಾರೆ, ಬೇರೆಯವರು ಯಾರು ತಗೊಂಡಿಲ್ಲ. ಆ ರೀತಿ ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ತುಂಬಾ ಅಂತ. ಆದ್ರೆ ಈಗ ಈ ಮಕ್ಕಳನ್ನ ನೋಡ್ತಾ ಇದ್ರೆ ಅವತ್ತು ನಾನು ಅವ್ರ ಹತ್ರ ಧೈರ್ಯ ಮಾತಾಡದೇ ಇಲ್ಲ, ಕೇರ್ ಮಾಡಿ ನಮ್ಮ ಜಿಲ್ಲೆ ಅಂದ್ರೆ ಈ ತರ ಪವರ್ಫುಲ್ ನಾವು ಒಂದು ಮಾತಾಡೋದೇ ಇಲ್ಲ. ಈ ಮಕ್ಕಳು ಇವತ್ತು ಅದನ್ನು ಪ್ರೂವ್ ಮಾಡಿದ್ರು, ಒಬ್ಬರು ಮೀರಿ ಒಬ್ಬರು. ಇವ್ರನ್ನ ನಾವು ಯಾರು ಸೋತ್ತಾರೆ, ಯಾರು ಇದಿರ್ತಾರೆ ಅಂತ ನೀವು ಡಿಸೈಡ್ ಮಾಡಂಗೇ ಇಲ್ಲ. ಎಲ್ಲ ಈಕ್ವಲ್ ಆಗಿ ಮಾಡಿದ್ದಾರೆ. ಜಡ್ಜಸ್ ಸ್ವಲ್ಪ ತಲೆ ಕೆಡಬಹುದು, ಇದ್ರಲ್ಲಿ ಏನಪ್ಪ ಹೆಂಗಪ್ಪ ಇದು ಡಿಸೈಡ್ ಮಾಡೋದು ಅಂತ. ಆ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅಂದ್ರೆ ದೊಡ್ಡವರು ಹೇಳ್ತಾರೆ, ವಿದ್ಯೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ವಿದ್ಯೆ ಎಷ್ಟು ಇಂಪಾರ್ಟೆಂಟ್, ಬುದ್ಧಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ವಿದ್ಯೆ ಜೊತೆಗೆ ಬುದ್ಧಿನೂ ಇರಬೇಕು, ಬುದ್ಧಿ ಜೊತೆಗೆ ವಿದ್ಯೆನೂ ಇರಬೇಕು. ಎರಡೂ ಮಿಕ್ಸ್ ಆದಾಗೆ ಅವರೆಲ್ಲರೂ ಮುಂದಕ್ಕೆ ಹೋಗೋದಕ್ಕೆ ಚಾನ್ಸಸ್ ಇರುತ್ತೆ. ಆದ್ರೆ ಇವತ್ತು ನಾವೆಲ್ಲ ತಿಳ್ಕೊಳ್ತೀವಿ, ಅವತ್ತು ನಾವು ಓದುವಂತ ಸಂದರ್ಭದಲ್ಲಿ ನಮಗೆ TV ಇಲ್ಲ, ಫೋನ್ ಇಲ್ಲ, ನಾವು ಬೇರೆ ಏನೂ ಇಲ್ಲ. ಫಿಲಂ ಥಿಯೇಟರ್ಸು ಮುಳಬಾಗಿಲಲ್ಲಿತ್ತು, ನಾವು ನೋಡಕ್ ಆಗ್ತಾ ಇರಲಿಲ್ಲ. ನಾವೆಲ್ಲ ತುಂಬಾ ಕಷ್ಟಪಟ್ಟು ಓದಿದ್ದೀವಿ. ಆವತ್ತು ನಾನು ಹೇಳ್ತಾ ಇರೋದು 94-95 ನಂದು SLC ನಾನು ಆಗಿದ್ದು 94-95. ಆ ಟೈಮಲ್ಲಿ SLC ಓದಿರೋರು ಇವತ್ತು 2-3 ಡಿಗ್ರಿ ಮಾಡಿರ್ಬೇಕು ಅನ್ಸುತ್ತೆ. ಅಷ್ಟು ಬುದ್ಧಿವಂತರಾಗ್ಬೇಕು. ಅವತ್ತು SLC ನಲ್ಲಿ ಓದಿರೋರು 2-3 ಡಿಗ್ರಿ ಮಾಡಬೇಕು. ಇವತ್ತು ಯಾರೇ ಒಂದು ಡಿಗ್ರಿ ಮಾಡಿರ್ಬೋದು, ಯಾವ್ಯಾವ ಕ್ವಾಲಿಫಿಕೇಶನ್ ಮಾಡಬೇಕು. ನಾನು 8 ಭಾಷೆ ಮಾತಾಡ್ತೀನಿ, 4 ಭಾಷೆ ಬರೀತೀನಿ, 4 ಭಾಷೆ ಓದ್ತೀನಿ. ನಾನು ಕನ್ನಡ ಮೀಡಿಯಂ ಓದಿರೋದು. ಎಂಟೊಂದು ಬುದ್ಧಿಯಿಂದ ಬರುತ್ತೆ, ನನಗೆ ಬುದ್ಧಿಯಿಂದ ಅದು ಇದು ಎರಡು ಮಿಕ್ಸ್ ಮಾಡ್ಕೊಂಡು ಬಂತು. ಅದೇ ತರ ಮಕ್ಕಳನ್ನು ಅಷ್ಟೇ ತಂದೆ ತಾಯಿಯಂದಿರು ಓದೋದಕ್ಕೆ ಅವ್ರಿಗೆ ಯಾವ ಬೇಸಸ್ ಮೇಲೆ ಹೋಗ್ತಾರೋ ಆ ಬೇಸಸ್ ಮೇಲೆ ಅವ್ರು ಬಿಡ್ಬೇಕು, ಯಾವ ಬೇಸಸ್ ಮೇಲೆ ನಾವು ಬಿಡ್ಬೇಕು. ಎಷ್ಟೋ ಜನ ನನ್ನ ಜೊತೆಲಿ ಓದಿದ್ದವ್ರು, ನನಗಿಂತೂ ರ್ಯಾಂಕ್ ಸ್ಟೂಡೆಂಟ್ಸ್ ಇವತ್ತು ನನ್ನ ಹತ್ರ ಒಂದು ಕೆಲಸ ಮಾಡ್ತಾ ಇದ್ದಾರೆ. ನಾನು ತಪ್ಪಲ್ಲ, ಅವ್ರು ಓದಿದರೆ ನಮ್ಮ ಕಂಪನಿಗೆ ಒಂದು ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವತ್ತು ಡಿಸ್ಕಂಟಿನ್ಯೂ ಮಾಡ್ಕೊಂಡು ಬಂದೆ. ನಾನು ಬಿಸ್ನೆಸ್ ಮಾಡಿ ಒಂದು ಪೊಲಿಟಿಷಿಯನ್ ಆಗಿ ಇವತ್ತು ಪೊಲಿಟಿಷಿಯನ್ ಆಗಿ ಆಚೆ ಬಂದೆ. ಒಬ್ಬೊಬ್ಬರು ಓದೋದ ದಾರಿ ಯಾವುದು ನಾವು ಹುಡ್ಕೊಂಡು ಹೋಗಿಲ್ಲ, ತಾನಾಗಿ ಬಂದಿದ್ದೆಲ್ಲ ಬಿಡಬಾರ್ದು. ಮಕ್ಕಳು ಅಷ್ಟೇ, ನೀವು ಹುಡ್ಕೊಂಡು ಹೋಗ್ಬೇಡಿ, ನಿಮ್ಮನ್ನು ಹುಡ್ಕೊಂಡು ಈ ಶಾಲೆ ಬಂದಿದೆ. ನಿಮ್ಮ ವಿದ್ಯಾಭ್ಯಾಸ ಕೊಡೋದಕ್ಕೆ ಜ್ಞಾನಜ್ಯೋತಿ ಶಾಲೆ ನಿಮಗೆ ಹುಡ್ಕೊಂಡು ಬಂದಿದೆ ನಿಮ್ಮ ಹತ್ರಕ್ಕೆ. ಈ ಜ್ಞಾನಜ್ಯೋತಿ ಶಾಲೆಯಲ್ಲಿ ಆ ಜ್ಞಾನವನ್ನ ದೊಡ್ಡವ್ರು ಹೇಳ್ತಾ ಇರೋ ಒಂದು ಬುದ್ಧಿ ಬೇಕು, ಜ್ಞಾನ ಮೂಲೆದು ಅಂತಂದ್ರೆ ಈ ಜ್ಞಾನಜ್ಯೋತಿ ಶಾಲೆ ನೋಡ್ಮೇಲೆ ಗೊತ್ತಿದೆ, ಬುದ್ಧಿ ಜ್ಞಾನ ಇಲ್ಲೇ ಇದೆ. ಇಲ್ಲಿರೋದನ್ನ ನಾವೆಲ್ಲ ಹುಡ್ಕೊಂಡು ಹೋಗ್ಬಾರ್ದು. ನಮ್ಮ ಮನೆಯಲ್ಲಿ ಇರೋದನ್ನ ನಾವು ಹುಡ್ಕೋದು ಯಾಕೆ, ನಮ್ಮ ಮನೆಯಲ್ಲಿ ಇರೋದನ್ನ ನಾವು ತಗೋಬೇಕು ಕೈಗೆ. ಆ ರೀತಿಯಲ್ಲಿ ಇವತ್ತು ಈ ಕಲ್ಚರಲ್ ಪ್ರೋಗ್ರಾಮ್ಸು, ತಂದೆ ತಾಯಿದ್ರು, ಪೇರೆಂಟ್ಸ್ ಬಂದಿರೋದ್ರಿಗೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ, ಅಷ್ಟೊಂದು ಖುಷಿ ಆಗುತ್ತೆ ನನಗೆ. ನಾನು ಅನ್ಕೊಂಡೆ, ನಾನು ಹೋಗಿ ನಾನು ಬೇರೆ ಕೆಲಸ ಇದೆ ಅಲ್ಲಿ ಹೋಗ್ಬೇಕು, 5 ಮಿನಿಟ್ಸ್ ಉಟ್ಕೊಂಡು ಮಾತಾಡ್ಬಿಟ್ಟು ಚಂದ್ರಶೇಖರ್ ಸರ್ ಆಯ್ತು ಸರ್ ಅಂತ ಹೇಳ್ಬಿಟ್ಟು ಅಂದರೆ ಈ ಹುಡುಗರ ಆ್ಯಕ್ಟಿವಿಟೀಸ್ ಇದೆಲ್ಲ ನೋಡಿದಾಗ ಸ್ವಲ್ಪ ಕೂತ್ಕೊಂಡು ಇರೋದೇ, ಯಾವತ್ತು ಡೈಲಿ ಇರೋದೇ, ಎವ್ರಿ 10 ಮಿನಿಟ್ಸ್ 15 ಮಿನಿಟ್ಸ್ ಒಂದೊಂದು ಕಾರ್ಯಕ್ರಮ ಇದ್ದೇ ಇರ್ತಾರೆ.
ಎಲ್ಲಿ ಬಿಡಿ ಇವತ್ತು ನೋಡೋಣ ಸ್ವಲ್ಪ ದಿನನ ಇಲ್ಲ ಅಂದ್ಬಿಟ್ಟು ಅಷ್ಟೊತ್ತು ನಾವು ನೋಡಿದ್ವಿ. ಅಷ್ಟು ಚೆನ್ನಾಗಿರೋದನ್ನ ಮನಸ್ಸಿಗೆ ತೃಪ್ತಿ ಪಡ್ಬೇಕು. ನೀವು ತಂದೆ ತಾಯಿಗಳು ಅಷ್ಟೇ. ನಾನು ತುಂಬಾ ಜನ ನೋಡಿದ್ದೀನಿ, ಎಷ್ಟೋ ಜನಕ್ಕೆ ಅಡ್ವೈಸ್ ಮಾಡಿದ್ದೀನಿ, ತುಂಬಾ ಜನಕ್ಕೆ ನಾನು ವಿದ್ಯಾಭ್ಯಾಸದ ಬಗ್ಗೆ ಆಗ್ಬೋದು, ಎಜುಕೇಶನ್ ಬಗ್ಗೆ ಆಗ್ಬೋದು, ಕೆಲಸದ ಬಗ್ಗೆ ಎಲ್ಲರ ಬಗ್ಗೆನೂ ನಾನು ಎಲ್ಲರಿಗೂ ಅಡ್ವೈಸ್ ಮಾಡಿದ್ದೀನಿ. ತಂದೆ ತಾಯಿಯಂದ್ರು ಮಕ್ಕಳು ಅವರು ಓದುವಂತ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿರುವಂಥದ್ದು 3 ಕೆಟ್ಟದನ್ನ ನಾವು ಇಟ್ಕೊಂಡಿದ್ದೀವಿ. 3 ಕೆಟ್ಟದ ಯಾವುದು ಅಂತ ಹೇಳ್ತೀನಿ, ಕೋಪ ಮಾಡ್ಕೊಂಡು ಬರಲಿಲ್ಲ. ನಮ್ಮ ಮನೆಯಲ್ಲಿರ್ತಕ್ಕಂಥ ಫ್ರಿಜ್ಜು ನಮಗೆ ತುಂಬಾ ಡೇಂಜರ್. ನಮ್ಮ ಮನೆಯಲ್ಲಿರ್ತಕ್ಕಂಥ ಟಿವಿ ತುಂಬಾ ಡೇಂಜರ್. ನಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲ್ ಬಾಂಬ್ ಇಟ್ಕೊಂಡಂಗೆ ಕೈಯಲ್ಲ ಮೊಬೈಲ್. ಯಾವ ಟೈಮಲ್ಲಿ ಏನ್ ತೋರಿಸುತ್ತೋ, ಯಾವ ಟೈಮಲ್ಲಿ ಇವಾಗ ಇದು ಬೇರೆ ಬಂದಿದೆ ಏನಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ನಾವೇನ್ ಮಾತಾಡ್ತೀವಿ ಅದನ್ನ ಇದು ನಮ್ಗೆ ರಿಟರ್ನ್ ತೋರಿಸುತ್ತೆ. ಏನ್ ಮಾತಾಡ್ತೀವಿ ಅದು ತೋರಿಸಿ. ಎಕ್ಸಾಂಪಲ್ ನಾನು ಮೊನ್ನೆ ಹೇಳ್ತೀನಿ, ಯಾರೋ ಒಬ್ರು ಫೋನ್ ಮಾಡಿ ಮಾತಾಡಿದ್ರೆ ಬೆಳಗ್ಗೆ 9 ಗಂಟೆಗೆ ನಮ್ಮ ಆಫೀಸ್ ಹತ್ರ ಹೋಗಿ ಅಲ್ಲಿಂದ 2 ಜೊತೆಯಲ್ಲಿ ಹೋಗಿ ಜ್ಞಾನ ಜ್ಯೋತಿ ಶಾಲೆ ಹತ್ರ ಹೋಗೋಣ ಅಂತ ಹೇಳಿ ಅನ್ಕೊಳ್ಳಿ. ನನಗೆ ಬೆಳಗ್ಗೆ ನಾನು 9 ಗಂಟೆಗೆ ಹೋದ್ರೆ ನಮ್ಮ ಆಫೀಸ್ನ ಜ್ಞಾನ ಜ್ಯೋತಿ ಶಾಲೆಗೆ ನಾನು ರೂಟ್ ಮ್ಯಾಪ್ ತೋರಿಸ್ತಾ ಇದ್ದೆ. ನಾನೇನು ಚೆಕ್ ಮಾಡಿಲ್ಲ, ನಾನೇನು ಹೇಳಿ ಫೋನಲ್ಲಿ ಮಾತಾಡಿದ್ದು ಅಷ್ಟೇ. ಕನ್ಫ್ಯೂಸ್ ಆಗೋಯ್ತು ನನಗೆ. ನಮ್ಮ ಬ್ರದರ್ ಇದ್ರ ಪಕ್ಕದಲ್ಲಿ ಏನು ಗುರಿಗೆ ಹಿಂಗೆ ತೋರಿಸ್ತಾ ಇದೆ ಅಂತ ಹೇಳಿದೆ. ಏನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇವಾಗ ಅದನ್ನೇ ನಾನು ಕ್ಲಾಸ್ ಟೆಸ್ಟ್ ಮಾಡ್ಕೊಂಡು ಅದೇ ತೋರಿಸ್ತಾ ಇರುತ್ತೆ. ಆ ರೀತಿಯಲ್ಲಿ ನಾವು ಮಾತಾಡುವಂಥದ್ದನ್ನ ಫೋನ್ ಕೇಳಿಸ್ಕೊಳ್ತಾ ಇರುತ್ತೆ, ಅದು ನಮ್ಗೆ ರೂಟ್ ತೋರಿಸುತ್ತೆ. ಈ ರೀತಿ ಹಾಕ್ಬಾರ್ದು ಮಕ್ಕಳು. ತುಂಬಾ ಡೇಂಜರ್ ಅಂದ್ರೆ ಕೈಯಲ್ಲಿ ನಾವು ಆಟೋ ಬಾಂಬ್ ಇಟ್ಕೊಂಡಂಗೆ, ಯಾವುದು ಮೊಬೈಲ್ ಫೋನ್. ಆದ್ರೆ ಈಗಿನ ಪರಿಸ್ಥಿತಿನಲ್ಲಿ ಮೊಬೈಲ್ ಫೋನ್ ಇಟ್ಕೊಳ್ಳದೆ ಇರೋಕ್ಕೂ ಆಗೋದಿಲ್ಲ, ಬೇಕಾಗುತ್ತೆ ಇವಾಗ. ಆದ್ರೆ ನೋಕಿಯಾ ಫೋನ್ ಇದೆಯಲ್ಲ, ಇದು ನಂಬರ್ ಹೊಡೆಯೋದು, ಆ ಫೋನ್ ಇಟ್ಕೊಂಡ್ರೆ ಒಳ್ಳೇದು ಅಂತ. ನಾನಂತೂ ಇವತ್ತು ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ದೊಡ್ಡವನ ಮೊಬೈಲ್ ಇದೆ. ನಾನು ಇನ್ನ 2 ಮಕ್ಕಳಿಗೆ ಯಾರಿಗೂ ಮೊಬೈಲ್ ಕೊಟ್ಟಿಲ್ಲ. ಇನ್ನ ಮೊಬೈಲೇ ಇಲ್ಲ ಅವರಿಗೆ. ಮೊಬೈಲ್ ಇಂದ ಹೋಗ್ಬೇಕು ಬರಬೇಕು. ನೀನಾಗಿ ದುಡಿದು ನೀನು ಯಾವತ್ತು ಕಾಸು ಮಾಡಿ ಯಾವತ್ತು ನೀನು ಮೊಬೈಲ್ ಕೊಡ್ಸಲ್ಲ ಅಂತ ಹೇಳಿದ್ದೀನಿ. ಬೇರೆ ಏನ್ ಬೇಕು, ಕಾರ್ ಬೇಕಾ ಏನ್ ಬೇಕೋ ತಗೋ, ಆದ್ರೆ ಮೊಬೈಲ್ ಮಾತ್ರ ಕೊಡ್ಸಲ್ಲ ಅಂತ. ಅದಷ್ಟು ಡೇಂಜರ್. ಕಾರ್ ಬೇಕಾದ್ರೆ ಕೊಡಿಸ್ಬೋದು, ಮೊಬೈಲ್ ಅಷ್ಟು ಡೇಂಜರ್ ಇದೆ. ಅದರಿಂದ ಇವತ್ತು ಟೆಕ್ನಾಲಜಿ ತುಂಬಾ ಬೆಳೆದಿದೆ. ಮಕ್ಕಳು ಅಷ್ಟೇ ಓದೋದ್ರ ಬಗ್ಗೆ ಗಮನ ಕೊಡಿಸಿ, ನಾಲೆಜ್ ಬಗ್ಗೆ ಗಮನ ಕೊಡಿಸಿ, ಕಲ್ಚರಲ್ ಪ್ರೋಗ್ರಾಮ್ಸ್ ಬಗ್ಗೆ ಗಮನ ಕೊಡಿಸಿ. ನಮ್ಮ ಕರ್ನಾಟಕದಲ್ಲಿ ಇದ್ದದ್ದು ನಮ್ಮ ಸಾಂಸ್ಕೃತಿಕ ಕಲ್ಚರಲ್ ಪ್ರೋಗ್ರಾಮ್ಸ್ 114 ಕಲ್ಚರಲ್ ಪ್ರೋಗ್ರಾಮ್ಸ್ ಇತ್ತು. ನಮ್ಮ ಸಂಪ್ರದಾಯ ಪದ್ಧತಿಗಳು ಮೊದಲು ಊರುಗಳಲ್ಲಿ ಗಂಗೈದ್ರು ಅಂತ ಬರ್ತಾ ಇದ್ರು. ಗಂಗೈದ್ರು ಆಟ ಆಡ್ಸೋದಿಲ್ಲ, ಹಸುಗೆ ಎತ್ತಿಗೆ ಮದುವೆ ಮಾಡೋದು, ರಿಕಾರ್ಡ್ ಡ್ಯಾನ್ಸು ಅದೆಲ್ಲ. ಇವಾಗೆಲ್ಲ ಅದೆಲ್ಲ ಇಲ್ಲ. 114 ಕಲ್ಚರಲ್ ಪ್ರೋಗ್ರಾಮ್ಸ್ ನಮ್ಮ ಕರ್ನಾಟಕದ್ದು. ಇವತ್ತು ಉಳಿದಿರೋ ಬರೀ 6, ಮಿಕ್ಕಿದ್ದು 108-107 ಪ್ರೋಗ್ರಾಮ್ಸ್ ಇಲ್ಲ ಇವತ್ತು ನಮ್ಮ ಕಣ್ಮುಂದೆ. ಅದೆಲ್ಲ ಸತ್ತೋಗ್ತಾ ಇದ್ದಾವೆ. ಆದ್ರೆ ಅದೆಲ್ಲ ಹೋಗ್ಬಾರ್ದು. ಈ ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ಬೇಕು, ಮಕ್ಕಳು ಆಟ ಆಡ್ಬೇಕು. ಯಾರು ಅವಾಗ ನಮ್ಮ ಚಂದ್ರಶೇಖರ್ ಸರ್ ಹೇಳ್ತಾ ಇದ್ರು, SLC ಹುಡುಗರು ಇವಾಗ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರು ಸರ್. ಅವ್ರಿಗೆ ಪ್ರೋಗ್ರಾಮ್ ಅಲ್ಲಿ ಇರ್ಲಿಲ್ಲ, ಆದ್ರೆ ಅವರು ಕೇಳಿದ್ರು ನಮ್ಮನ್ನ ಒಂದು ಪ್ರೋಗ್ರಾಮ್ ನಾವು ಮಾಡ್ತೀವಿ ಅಂತ ಕೊಟ್ಟಿದ್ದೀವಿ ಅವ್ರಿಗೆ ಅಂತ. ಎಸ್, ಯಾರ್ಯಾರು ಕೇಳ್ತಾರೆ ಅವ್ರು ಕೊಡುವಂಥ ಜವಾಬ್ದಾರಿ ನಮ್ದು. ಅವ್ರು ಪರ್ಫಾರ್ಮೆನ್ಸ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು, ಖುಷಿ ಆಗುತ್ತೆ. ಅದೆಲ್ಲ ಯಾರು ನಾವು ಇದನ್ನ ಮಾಡ್ತೀವಿ ಅಂತ ಹೇಳ್ತಾರೋ ಅದನ್ನ ಕೊಡ್ಬೇಕು ಅವ್ರಿಗೆ. ಅದನ್ನು ಕೊಟ್ಟರೆ ಅವರು ಮುಂದಕ್ಕೆ ಬರುವಂಥ ಅವಕಾಶ ಇರುತ್ತೆ. ಇವತ್ತು ಈ ಜ್ಞಾನ ಜ್ಯೋತಿ ಶಾಲೆಯಲ್ಲಿ ಇಲ್ಲಿರೋರೆಲ್ಲ ಪೇರೆಂಟ್ಸ್ ಅಲ್ಲಿ ಏನೂ ಇಲ್ಲ, ಗೊತ್ತಿಲ್ಲದವ್ರು ಯಾರು ಇಲ್ಲ. 100% ಎಲ್ಲರೂ ಗೊತ್ತಿರೋರೇ ಇರ್ತಾರೆ ನನಗೆ. ನಾನು ಅವ್ರು ಗೊತ್ತೇ ಇರ್ತೀನಿ ಎಲ್ಲರಿಗೂ. ಯಾಕಂದ್ರೆ ಆ ಬಾಂಧವ್ಯ, ಆ ಪ್ರೀತಿ, ಆ ಇದು ಯಾವ ದೇಶದಲ್ಲಿ ತಂದೆ ತಾಯಿ ಹತ್ರ ನಾನು ಹುಟ್ಟಿದ್ರು ತಂದೆ ತಾಯಿ ಹತ್ರ ಎಷ್ಟು ಪ್ರೀತಿ ಸಿಕ್ಕಿದೆಯೋ ಏನು ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ಜ್ಞಾಪಕನೂ ಇಲ್ಲ, ನನಗೆ ಜ್ಞಾಪಕನೂ ಇಲ್ಲ. ಆದರೆ ಈ ಮುಳಬಾಗಿಲು ತಾಲೂಕಿನ ಜನರ ಜೊತೆ ಈ ಪ್ರೀತಿ, ಈ ವಿಶ್ವಾಸ ಅದು ಸಿಕ್ಕಿದೆಯಲ್ಲ, ಲೈಫ್ ಲಾಂಗು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದನ್ನ ನೆನೆಸ್ಕೊಂಡಾಗ ಒಂಥರ ದುಃಖ ಆಗುತ್ತೆ ನಮ್ಗೆ. ಹೆಂಗ್ರೆ ನಮ್ಮ ಮುಳಬಾಗಿಲು ಜನ ಇವತ್ತು ನಮ್ಮ ಕೋಲಾರ. ಇವಾಗ ಏನಾಗಿದೆ, ಕೋಲಾರ ಮುಳಬಾಗಿಲು ಎರಡು ಕಣ್ಣಾಗ ಹೋಗ್ಬಿಟ್ಟಿದೆ. ನಮಗೆ 2 ಕಣ್ಣು ಬೇಕು, ಯಾವ ಕಣ್ಣು ಬಿಡಂಗಿಲ್ಲ. ಅಲ್ಲಿ ಬೇಕು, ಇಲ್ಲಿ ಬೇಕು. ಆ ರೀತಿಯಲ್ಲಿ ಮುಳಬಾಗಿಲು ಜನ ಅಂದ್ರೆ ಆ ವಿಶ್ವಾಸ. ನನ್ನ ಮಾತಿಗೆ ನನಗೆ ಎಷ್ಟು ಗೌರವ ಕೊಟ್ಟಿದ್ರಿ, ನಾನು ಹೇಳಿದ್ದನ್ನ ಎಷ್ಟು ಇದು ಮಾಡಿದ್ರಿ ಅಂದರೆ ಎಲ್ಲಾದ್ರೂ ಹೇಳ್ಕೊಂಡಾಗ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಅದೆಲ್ಲ ಇಲ್ಲೇ ಅಲ್ಲ, ಎಲ್ಲರೂ ನಾನು ಹೇಳ್ಕೊಳ್ತಾನೆ ಇರ್ತೀನಿ ಇದನ್ನ. ಅದರಿಂದ ಇವತ್ತು ನಮ್ಮ ಚಂದ್ರಶೇಖರ್ ಸರ್, ನಮ್ಮ ಮೇಡಮ್ ಅವರು, ಮಹಿಳಾ ಮೇಡಮ್ ಅವರು, ಎಲ್ಲರೂ ಟೀಚರ್ಸು, ಸ್ಟೂಡೆಂಟ್ಸ್, ಮುಖ್ಯವಾಗಿ ಸ್ಟೂಡೆಂಟ್ಸು. ಇಲ್ಲಿ ಬೆಂಕಿ ಸ್ಟೂಡೆಂಟ್ಸ್ ಇರೋದಿಲ್ಲ, ಅಂದರೆ ತುಂಬ ಪವರ್ಫುಲ್ ಸ್ಟೂಡೆಂಟ್ಸ್ ಇರೋದು. ಡ್ಯಾನ್ಸು ಇದು ಎಲ್ಲ ನೋಡ್ತಾ ಇದ್ದಾರೆ. ಯಾರು ಬಿಡೋದು ಕನ್ಫ್ಯೂಷನ್ ಆಗುತ್ತೆ. ಇವ್ರು ನೋಡೋದು ಚೆನ್ನಾಗಿ ಆಡ್ತಾನೆ, ಆ ಮಗು ನೋಡೋದು ಚೆನ್ನಾಗಿ ಮಾಡ್ತಾರೆ, ಈ ಮಗು ನೋಡೋದು ಚೆನ್ನಾಗಿ ಆಡ್ತಾರೆ. ಯಾರು ನೋಡೋದು ಎಲ್ಲರೂ ನೋಡಿ ಅರ್ಧಂಬರ್ದು ಕನ್ಫ್ಯೂಸ್ ಆಗೋಗ್ಬಿಟ್ಟೆ ನಾನು. ಅಂದರೆ ಎಲ್ಲರೂ ಚೆನ್ನಾಗಿದ್ದಾರೆ. ನನಗೆ ಗೊತ್ತಿದ್ದ ಪ್ರಕಾರವಾಗಿ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದವರು ಎಲ್ಲರೂ ಗೆದ್ದಿದ್ದಾರೆ.
ಯಾರೂ ಸೋತಿಲ್ಲ, ಎಲ್ಲರೂ ಗೆದ್ದಿದ್ದಾರೆ, ಯಾರು ಕಮ್ಮಿ ಅಂತ ಹೇಳಕ್ಕೆ ಆಗುದಿಲ್ಲ, ಎಲ್ಲರೂ ಗೆದ್ದಿದ್ದಾರೆ. ಅದಕ್ಕಿಂತ ಅವ್ರು ಏನನ್ನ ಅನ್ಕೋಬಹುದು, ಎಲ್ಲರೂ ಗೆದ್ದಿದ್ದಾರೆ, ಎಲ್ರಿಗೂ ಪ್ರೈಸು, ಎಲ್ರಿಗೂ ವಿನ್ ಆಗಿದ್ದಾರೆ ಅಂತ ಅವರೇ ತಿಳ್ಕೊಬೇಕಷ್ಟೇ. ಒಳ್ಳೇದಾಗಲಿ ಸರ್. ಸ್ಟೂಡೆಂಟ್ಸ್ ಅಂದ್ರೆ ಜನ್ಮ ಕೊಟ್ಟಿದ್ದ ತಂದೆ ತಾಯಿ, ವಿದ್ಯೆ ಕೊಟ್ಟಿದ್ದ ಗುರುಗಳನ್ನು ಯಾವತ್ತೂ ನಾವು ಮರಿಬೇಕು. ಇವತ್ತು ನಾನು ನನ್ನ ಗುರುಗಳಾದಂಥ ಬಿ ಟಿ ಕೃಷ್ಣಪ್ಪನವರು ನಮ್ಮ ಹನಹಳ್ಳಿನಲ್ಲಿ ಇವತ್ತು ಇದ್ದಾರೆ. ಬಿ ಟಿ ಕೃಷ್ಣಪ್ಪನವರು ನಮ್ಮ ಬೈರ್ಪುರ ಶಾಲೆಯಲ್ಲಿ ಇವತ್ತು ಮೇಸ್ಟರ್ಸ್ ಕೆಲವೊಂದಿಲ್ಲ. ನಮ್ಮ ಎಂ ಬಿ ಮೇಸ್ಟ್ರು ಮೊಹಮ್ಮದ್ ಬಶೀರ್ ಮೇಸ್ಟ್ರು, ಎಸ್ ಎನ್ ಮೇಸ್ಟ್ರು, KMV, NV, NGS, BN, ಈಗ TRR ಮಾಸ್ಟರ್ ಇದ್ದಾರೆ, ಅವ್ರು TRR ಮಾಸ್ಟರ್ ಇದ್ದಾರೆ, TRR ಮಾಸ್ಟರು, ಇವರೆಲ್ಲ ನಮ್ಮ ಗುರುಗಳು. ಅವರೆಲ್ಲ ನಾವು ಅವಾಗ ನೆನೆಸ್ಕೊಳ್ತಾ ಇರ್ತೀವಿ. ನಮಗೂ ಅವ್ರು ಹೇಳಿದ ಬುದ್ಧಿನೇ ಇವತ್ತು ನಾವು ಇಲ್ಲರಿಗೂ ಬರಬೇಕಂತೆ. ಅವ್ರು ಹೇಳಿದ ಜ್ಞಾನ, ಬುದ್ಧಿ, ತಿಳುವಳಿಕೆ ನಮಗೆ ಇವತ್ತು ಇಲ್ಲರಿಗೂ ಬಂದಿದ್ದೀವಿ. ನಾವು ಮುಂದಕ್ಕೂ ಅವ್ರು ಹೇಳಿರೋ ಬುದ್ಧಿ ಜ್ಞಾನವನ್ನು ಇನ್ನು 30% ನಾವೆಲ್ಲ ಯೂಸ್ ಮಾಡಿರೋದು ನಮ್ಮಲ್ಲಿ ತಲೆನಲ್ಲಿ, ಇನ್ನು 70% ನಮ್ಮ ತಲೆನಲ್ಲಿದೆ. ಅದನ್ನು ಒಂದೊಂದು ದಿವಸಕ್ಕೆ ಸ್ವಲ್ಪ ತಗೊಂಡು ಮುಂದಕ್ಕೆ ಹೋಗ್ತಾ ಇರ್ತೀವಿ. ನಿಮ್ಮ ಜ್ಞಾನಜ್ಯೋತಿ ಶಾಲೆ ಇವತ್ತು 1,000 ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆ ಮಕ್ಕಳಿಗೆ ಎಲ್ಲರಿಗೂ ಇವತ್ತು ಟೀಚರ್ಸ್ಗೂ ಅಷ್ಟೇ, ಆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿ. ಇವತ್ತು ಟೀಚರ್ಸ್, ನೀವು ಟೀಚರ್ಗಳಾಗಿ ಇಲ್ಲಿ ಕೆಲಸ ಮಾಡ್ತೀರಾ, ಆದರೆ ಮಕ್ಕಳಿಗೆ ವಿದ್ಯೆ ಕೊಡ್ತೀರಾ. ಆದರೆ ನಿಮ್ಮ ಹತ್ರ ಓದಿರುವಂಥ ಮಕ್ಕಳು ಡಾಕ್ಟರ್ಸು, ಇಂಜಿನಿಯರ್ಸು, IAS, IPS, KAS ಆಗ್ಬೋದು, ಸರ್ಕಾರಿ ಅಂತ ರೆವಿನ್ಯೂ ಇನ್ಸ್ಪೆಕ್ಟರ್, ರೆವಿನ್ಯೂ ಸೆಕ್ರೆಟರಿ, PDOs ಎಲ್ಲ ಸರ್ಕಾರದ ಕೆಲಸಗಳು, ಪ್ರೈವೇಟು, ಸಾಫ್ಟ್ವೇರು ಎಲ್ಲದರಲ್ಲೂ ಹೋಗ್ತಾರೆ. ಹೋದಾಗ ಯಾವ ಶಾಲೆಯಲ್ಲಿ ಹೋದಪ್ಪ, ಯಾವ ಮುಳ್ಬಾಗ್ಲು, ಯಾವ ಶಾಲೆ, ಜ್ಞಾನಜ್ಯೋತಿ ಶಾಲೆ, ಯಾವ ಶಾಲೆ, DV ಗುಂಡಪ್ಪನವ್ರ ಶಾಲೆ, ಹೀಗೆ ಹೇಳ್ಕೊಂಡು ಹೋಗ್ತಾರಲ್ಲ. ಆ ಗುರುಗಳಿಗೆ ಎಷ್ಟು ಗೌರವ ಇರುತ್ತೆ. ನಮ್ಮ ಶಾಲೆಯ ಹೆಸರು ಇವತ್ತು ನಮ್ಮ ಗುರುಗಳು ಬಿ ಟಿ ಕೃಷ್ಣಪ್ಪನವ್ರು ನನಗೆ ದೇವರವರು, ಎಲ್ಲಾದ್ರೂ ಕಾಣಿಸಿದವ್ರು ಕಾಲಿಗೆ ನಮಸ್ಕಾರ ಆಗ್ತೀನಿ ನಾನು ಅವ್ರಿಗೆ. ನಮ್ಮ ದೇವರವರು ಬಿ ಟಿ ಕೃಷ್ಣಪ್ಪನ ಇವತ್ತು ನೆನೆಸ್ಕೊಳ್ತೀವಿ. ಯಾಕಂದ್ರೆ ಅವತ್ತು ದೇವ್ರು ಹೇಳ್ಕೊಟ್ಟಿದ್ದು ಬುದ್ಧಿ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೀರಾ, ಸಂತೋಷ. ಮಕ್ಕಳ ವಿದ್ಯಾಭ್ಯಾಸವನ್ನು ಸ್ವೀಕಾರ ಮಾಡಲಿ. ತಂದೆ ತಾಯಿಯಂದರು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸಕ್ಕೆ ಕೊಡಿಸೋದಕ್ಕೆ ಮ್ಯಾಕ್ಸಿಮಮ್ ಆಗಿ ನೀವು ಪ್ರಯತ್ನ ಮಾಡಿ. ಅದರ ಮೇಲೆ ದೇವರ ಇಚ್ಛೆ, ಗುರುಗಳ ಇಚ್ಛೆ ಅಂತ ಹೇಳ್ತಾ, ಇವತ್ತು ನಾನೊಂದು ಮದುವೆ ಇತ್ತು, ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕು ಮದುವೆಗೆ. ಆದರೂ ಪರವಾಗಿಲ್ಲ, ನಿಧಾನ ಆದರೂ ಹೋಗ್ತೀವಿ. ನಮ್ಗೆ ಅಭ್ಯಾಸ ತಾನೇ ಓಡಾಡೋದು, ಇದು ಕಾಮನ್ ನಮಗೆಲ್ಲ. ಅದರಿಂದ ನಿಮ್ಮೆಲ್ಲರ ಮುಂದೆ ಮಾತಾಡಲಿಕ್ಕೆ ಅವಕಾಶ ಸಿಕ್ತು. ಜ್ಞಾನಜ್ಯೋತಿ ಶಾಲೆಯ ನಮ್ಮ ಚೇರ್ಮನ್ ಆದಂಥ ಚಂದ್ರಶೇಖರ್ ಅವರು, ಮಜುಲಾ ಮೇಡಮ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಪೇರೆಂಟ್ಸ್ಗೂ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಪರ್ಫಾರ್ಮೆನ್ಸ್ ಮಾಡಿದ ಮಕ್ಕಳು ವಿನ್ ಆಗಿದ್ದಾರೆ, ಎಲ್ಲರೂ ನಂಬರ್ 1.